ಬಾಲಿವುಡ್ ನಟ ಆಮಿರ್ ಖಾನ್ ಅವರು ತಾರೆ ಜಮೀನ್ ಪರ್ ಸಿನಿಮಾ ಮಾಡಿದ್ರು. ಹೌದು, 2007ರಲ್ಲಿ ಈ ಚಿತ್ರ ತೆರೆಗೆ ಬಂದಿತ್ತು. ಇನ್ನು ಈ ಸಿನಿಮಾ ಸೂಪರ್ ಹಿಟ್ ಕೂಡ ಆಯಿತು. ಈ ಚಿತ್ರವನ್ನು ಮಾಡಲು ಆಮಿರ್ ಖಾನ್ಗೆ ಸ್ಫೂರ್ತಿಯಾಗಿ ಸಿಕ್ಕಿದ್ದು ಮಗ. ಇನ್ನು ಚಿತ್ರದಲ್ಲಿ ಡಿಸ್ಲೆಕ್ಸಿಯಾ ಹೆಸರಿನ ಕಾಯಿಲೆಯ ಬಗ್ಗೆ ಹೇಳಲಾಗಿದ್ದು, ಈ ಸಮಸ್ಯೆ ಇದ್ರೆ ಆ ಮಗು ತುಂಬಾನೇ ನಿಧಾನ ಇರುತ್ತೆ, ಕಲಿಕೆಯಲ್ಲೂ ಕೂಡ ವೇಗ ಇರುವುದಿಲ್ಲ. ಇದೇ ಸಮಸ್ಯೆ ಆಮಿರ್ ಮಗ ಜುನೈದ್ ಖಾನ್ಗೂ ಇತ್ತು. ಇನ್ನು ಈ ಕಾರಣದಿಂದ ಆಮಿರ್ ಸಿನಿಮಾ ಮಾಡಲು ಒಪ್ಪಿಕೊಂಡಿದ್ರು. ಹಾಗಾಗಿ ಮಗನ ಖಾಸಗಿತನ ಕಾಪಾಡಿಕೊಳ್ಳುವ ಕಾರಣದಿಂದ ಈ ವಿಚಾರವನ್ನು ಅವರು ಎಲ್ಲೂ ಕೂಡ ರಿವೀಲ್ ಮಾಡಿರಲಿಲ್ಲ. ಆದರೆ ಜುನೈದ್ ಖಾನ್ ಅವರೇ ಸಂದರ್ಶನವೊಂದರಲ್ಲಿ ಈ ಬಗ್ಗೆ ಹೇಳಿಕೆ ನೀಡಿದ್ದಾರೆ. ಹೀಗಾಗಿ ಈ ವಿಚಾರವನ್ನು ಹೇಳಲು ಸರಿಯಾದ ಸಮಯ ಇದು ಎಂದು ಆಮಿರ್ ಖಾನ್ ಕೂಡ ಹೇಳಿದ್ದಾರೆ. ಇನ್ನು ನಾನು ಇವತ್ತಿನವರೆಗೂ ಇದರ ಬಗ್ಗೆ ಮಾತನಾಡಿಲ್ಲ, ಬಹುಶಃ ನಾನು ಇದನ್ನು ಹೇಳ್ತಿರುವುದು ಇದೇ ಮೊದಲು ಎಂದು ಕೂಡ ಹೇಳಿದ್ದಾರೆ. ಇನ್ನು ಇದಕ್ಕೆ ಕಾರಣ 2 ವಿಷಯಗಳಿವೆ. ಆ ವಿಚಾರ ನಡೆದು ಹಲವು ವರ್ಷಗಳೇ ಕಳೆದಿವೆ. ಎರಡನೇದಾಗಿ, ನಾನು ಮಾತನಾಡಲಿರುವ ವ್ಯಕ್ತಿ ಈಗಾಗಲೇ ಇದರ ಬಗ್ಗೆ ಸಾರ್ವಜನಿಕವಾಗಿ ಮಾತನಾಡಿದ್ದಾರೆ. ಆದ್ದರಿಂದ ಈಗ ನಾನು ಅದರ ಬಗ್ಗೆ ಮುಕ್ತವಾಗಿ ಮಾತನಾಡಬಹುದು. ಅಷ್ಟೇ ಅಲ್ಲ, ನಾನು ಜುನೈದ್ ಬಗ್ಗೆ ಮಾತನಾಡ್ತಿದ್ದೇನೆ, ನನ್ನ ಮಗ ಜುನೈದ್ ಎಂದರು ಆಮಿರ್ ಖಾನ್ ಅವರು. ಇನ್ನು ತಾರೆ ಜಮೀನ್ ಪರ್ ಚಿತ್ರ ಬಿಡುಗಡೆಯಾಗಿ 17ರಿಂದ 18 ವರ್ಷಗಳಾಗಿವೆ. ಇನ್ನು ಜುನೈದ್ ಕೂಡ ಡಿಸ್ಲೆಕ್ಸಿಯಾದಿಂದ ಬಳಲುತ್ತಿದ್ದಾರೆ. ಹಾಗಾಗಿ ನಾನು ಮೊದಲು ತಾರೆ ಜಮೀನ್ ಪರ್ ಕಥೆಯನ್ನು ಕೇಳಿದಾಗ ಅದು ನನಗೆ ತುಂಬಾ ನೋವನ್ನುಂಟು ಮಾಡಿತು. ಏಕೆಂದರೆ ನಾನು ಅದನ್ನು ಸ್ವತಃ ಅನುಭವಿಸಿದ್ದೇನೆ. ನಾನು ಆರಂಭದಲ್ಲಿ ನಂದಕಿಶೋರ್ ಪರಿಸ್ಥಿತಿಯವರಂತೆ ತಾರೆ ಜಮೀನ್ ಪರ್ ಸಿನಿಮಾದಲ್ಲಿ ಬಾಲಕನ ತಂದೆ ಇದ್ದೆ. ನಾನು ಜುನೈದ್ ಅವರನ್ನು ಗದರಿಸುತ್ತಿದ್ದೆ ಎಂದು ಕೂಡ ಹೇಳಿದ್ದಾರೆ ಆಮಿರ್ ಖಾನ್ ಅವರು. ಇನ್ನು ಸಣ್ಣ ಸಣ್ಣ ವಿಚಾರಗಳು ಮಗನಿಗೆ ಏಕೆ ಅರ್ಥವಾಗ್ತಿಲ್ಲ ಎಂಬುದು ಆಮಿರ್ ಖಾನ್ ಪ್ರಶ್ನೆ ಆಗಿತ್ತು. ಫಾರ್ ಬರಿಬೇಕೆಂದರೆ ಫ್ರಮ್ ಎಂದು ಬರೀತಿದ್ದರು ಜುನೈದ್ ಖಾನ್ ಅವರು. ರೋಗದ ವಿಚಾರವಾಗಿ ತಿಳಿದ ಬಳಿಕ ಆಮಿರ್ ಖಾನ್ ಅವರು ಮಗನ ನೋಡುವ ರೀತಿ ಸಂಪೂರ್ಣವಾಗಿ ಬದಲಾಯಿತು.